UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ JSS ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ, ವಿವಿಧ ಸಂಘಗಳ ಉದ್ಘಾಟನೆಯ ಜೊತೆಗೆ ನವೀಕರಣಗೊಳಿಸಿದ ಕೊಠಡಿಗಳನ್ನು ಉದ್ಘಾಟಿಸಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೈಸೂರಿನ JSS ವಿದ್ಯಾಪೀಠದ ಶಾಲಾ ಶಿಕ್ಷಣ ವಿಭಾಗದ ನಿರ್ದೇಶಕರಾದ BA ರಾಜಶೇಖರ್ ಅವರು ಮಾತನಾಡಿ, ಶಿಕ್ಷಕರಾಗುವಂಥವರು ವೃತ್ತಿಪರತೆಯನ್ನು ಬೆಳೆಸಿಕೊಳ್ಳಬೇಕು. ಶಿಕ್ಷಕರಾಗುವಂಥವರು ಭಾಳ ಜಾಗರೂಕರಾಗಿರಬೇಕು. ಇಂದು ವಿದ್ಯಾರ್ಥಿಗಳಲ್ಲಿ ಅದ್ಭುತವಾದ ಪ್ರತಿಭೆ ಇದೆ. ಮಗುವಿನ ತಿಳುವಳಿಕೆಗಿಂತ ಶಿಕ್ಷಕರಾದಂಥವರಲ್ಲಿ 10 ಪಟ್ಟು ಜಾಸ್ತಿ ಅಭ್ಯಾಸದ ಜ್ಞಾನವಿರಬೇಕು. ಆಗ ಮಾತ್ರ ಮಕ್ಕಳನ್ನು ಒಪ್ಪಿಸಲು ಸಾಧ್ಯ ಎಂದು ಹೇಳಿದರು. ನಂತರ ಮಾತನಾಡಿದ ಹೂವಿನಹಡಗಲಿ JSS ಶಿಕ್ಷಣ ಮಹಾವಿದ್ಯಾಲಯದ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದ ಶಾಂತಮೂರ್ತಿ B. ಕುಲಕರ್ಣಿ, ಸಂಘಗಳನ್ನು ಸ್ಥಾಪಿಸುವುದಷ್ಟೇ ಮುಖ್ಯವಲ್ಲ, ಆ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿ ಅವುಗಳನ್ನು ಸಾರ್ಥಕಗೊಳಿಸಬೇಕು ಎಂದರು. ವಿದ್ಯಾರ್ಥಿಗಳೇ, ಭಾವನೆಗಳಿಗೆ ಎಂದೂ ವಯಸ್ಸಾಗುವುದಿಲ್ಲ. ಪ್ರತಿನಿತ್ಯ ಕ್ರಿಯಾಶೀಲರಾಗಿ ಕೆಲಸ ಮಾಡಿದರೆ ಜೀವನ ಸಂತಸದಿಂದಿರಲು ಸಾಧ್ಯ ಎಂದು ಹೇಳಿದರು. JSS ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ HP ರಮೇಶ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. JSS ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದ ಗುರುಸ್ವಾಮಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ಸೋನಿಯಾ ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನು ಹಾಡಿದರು. K. ಭೂಮಿಕಾ ಸ್ವಾಗತಿಸಿದರು. ಉಪನ್ಯಾಸಕ ಡಾಕ್ಟರ್ ಅಶೋಕ್ ಈಡಿಗರ್ ಪ್ರಾಸ್ತಾವಿಕ ಮಾತನಾಡಿದರು. ಅನ್ವೇಷ್ ವಂದನಾರ್ಪಣೆಯನ್ನು ಮಾಡಿದರು. ಇರ್ತಕ್ಕಂಥವರು ನಾವು ನೋಡಿದ್ದೇವೆ. ಸೊ ಒಂದೇನಂತಂದರೆ, ಇವತ್ತು ಶಿಕ್ಷಕ ವೃತ್ತಿ ಅಷ್ಟು ಸುಲಭ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಸೊ B.Ed ಅಲ್ಲಿ ನಾನು ನಿಮ್ಮ ಪ್ರಿನ್ಸಿಪಾಲ್ ರಮೇಶ್ ಒಂದೇ ಕಾಲೇಜಲ್ಲಿ ಓದಿರೋದು. ನನ್ನ ಸೀನಿಯರ್ ಅವ್ರು ಜೂನಿಯರ್ ಅಷ್ಟೇ. ಒಂದೇ ಕಾಲೇಜು, ಒಂದೇ ಲೆಕ್ಚರರು. ನಮಗಿದ್ದಂತ ನಿಮಗಿಂತ ಯಾಕೆಂದ್ರೆ ಅದು ನಮ್ಮ ಶಾಂತಮೂರ್ತಿ ಅದು ಖಾಸಗಿ ಕಾಲೇಜ್ ಆದ್ದರಿಂದ ಅದೇ ಪ್ರಾಂಶುಪಾಲರು ಇದೆಲ್ಲ ಇದ್ರು. ಸೊ ನಾವು B.Ed ಮಾಡಿದ್ದು ನಿಮಗೂ ಭಾಳಷ್ಟು ವ್ಯತ್ಯಾಸ ಇದೆ. ನಮಗೆ B.Ed ಅಂದರೆ ಒಂದು ಕಬ್ಬಣದ ಕಟ್ಟೆ ಆಗಿಬಿಡ್ತೀವಿ. ಎಷ್ಟು ದಿವಸಕ್ಕೆ ಮುಗಿದ್ಬಿಡುತ್ತಪ್ಪ B.Ed, ನಾವು ಯಾಕೆ ಬಂದು ಇಲ್ಲಿಗೆ, ಹೆಂಗಲ್ಲ ಆರಾಮಾಗಿದ್ದು ಅಂತಕ್ಕಂಥ ಒಂದು ಕಂಟಿನ್ಯೂಟಿನ B.Ed ನಮಗೆಲ್ಲ. ನಾನು ಡಿಗ್ರಿ ಮಾಡಿ ಸಾಮಾನ್ಯಕ್ಕೆ ಡೊನೇಷನ್ ಕಟ್ಟಕ್ಕಾಗಲ್ಲ ಅಂತ 2 ವರ್ಷ ಮನೆಗಿದ್ದೆ. ನಾನು 78ರ ಡಿಗ್ರಿ ಮುಗಿಸಿದವನು. ಆಗ 2,000 ರೂಪಾಯಿ ಫೀಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಮನೇಲಿದ್ದೆ ನಾನು. ಕೊನೆಗೆ ಆ ಕಾಲೇಜ್ ಇತ್ತಿದ್ದಂಗೆ ಈ ಕಮಿಟಿ ಜಗಳಾಗಿ ಆಡಳಿತಾತ್ಮಕವಾಗಿ ಸರ್ಕಾರ ವಹಿಸ್ಕೊಳ್ತು. ಆಗ ಮೆರಿಟ್ ಮೇಲೆ ಸೀಟ್ ಕೊಟ್ಟು, ಮೆರಿಟಲ್ಲಿ ನನಗೆ ಸೀಟ್ ಸಿಗ್ತಾವಲ್ಲ, ದುಡ್ಡಿಂದ ಬರೀ 250 ರೂಪಾಯಿ ಡಿಗ್ರಿ B.Ed ಮಾಡಿದ್ದಷ್ಟೇ. ಹಾಸ್ಟೆಲ್ದಲ್ಲಿ ಕಾಲೇಜ್ಗೆ ಅಷ್ಟೇ ಗೌರ್ಮೆಂಟ್ ಫೀಸ್ 250 ರೂಪಾಯಿ. ಸ್ಕಾಲರ್ಶಿಪ್ 1,500 ರೂಪಾಯಿ ಬಂತು, ಟೂರಿಗೆ ಕೊಟ್ಟೆ. ಹೀಗಾಗಿ ಯಾಕೆಂತಂದ್ರೆ ನಾನು ಪದವಿನಲ್ಲಿ ಸಾಮಾನ್ಯಕ್ಕೆ ಪ್ರಥಮ ದರ್ಜೆನಲ್ಲಿ ಪಾಸ್ ಮಾಡಿದ್ದೆ. ಆರ್ಟ್ಸಲ್ಲಿ ಕಡಿಮೆ ಇದ್ದಿದ್ದರಿಂದ ಮೆರಿಟಲ್ಲಿ ಸೀಟ್ ಸಿಕ್ಬಿಡ್ತದೆ. ಸೈನ್ಸಲ್ಲಿ 70-80. ಆ ಕಾಲಕ್ಕೆ ಆರ್ಟ್ಸಲ್ಲಿ 60% ಅಂದರೆ ಬಹಳ ಪರ್ಸೆಂಟೇಜ್ ಅಂತ ನಾನು ಅಂದ್ಕೊಂಡಿದ್ದೆ. ಅವಾಗ ಸಿಕ್ಕಿತ್ತು 4 ಜನಕ್ಕೆ. ಸೊ ಹಾಗಾಗಿ ಇವತ್ತು ನೀವೆಲ್ಲರೂ ಆಗ್ಬೇಕಂತ ಬಂದಿದ್ದೀರಲ್ಲ, ನಮ್ಗೆ ಇದೆಲ್ಲ ಪ್ರಶ್ನೆ ಮಾಡೋದು, ನೀವು B.Ed ಮಾಡ್ಬೇಕಾದ್ರೆ ಏನಾಗ್ಬೇಕಂತಿದ್ದೀರಿ? ಒಂದು ಸಂತೋಷದ ವಿಚಾರ. ಎಲ್ಲ ಕಟ್ಟಡವನ್ನ ನೋಡ್ತಾ ಹೋದ್ವಿ. ಎಲ್ಲದ ಒಂದೊಂದು ಮೆಥಡ್ಗೆ ಒಂದು ರೂಮ್ ಅಲಾಟ್ ಆಗಿದೆ. ಜೊತೆಗೆ 2 ದೊಡ್ಡ ಕೊಠಡಿಗಳನ್ನು ಅವರು ಇಟ್ಟಿದ್ದಾರೆ. ಜೊತೆಗೆ ಇವತ್ತು ಅನೇಕ ಸಂಘಟನೆಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಸಂಘದ ಉದ್ದೇಶಗಳನ್ನು 3-4 ವಿದ್ಯಾರ್ಥಿಗಳು ಕಾಣ್ತೀವಿ. ನಾನು ಯಾವಾಗಲೂ ನಿಮ್ಮ ಪ್ರಿನ್ಸಿಪಾಲ್ ಜೊತೆಗೆ, ನಿಮ್ಮ ಮೇಸ್ಟ್ರುಗಳ ಜೊತೆಗೆ ಒಡನಾಟ ಇರ್ತದೆ. ನಾನು ಅಲ್ಲಿ ಹೊರಗಡೆ ಇರ್ತೇನೆ, ಸಾಂದರ್ಭಿಕವಾಗಿ ಬರ್ತೇನೆ, ಬಂದಾಗೆಲ್ಲ ಮಾತಾಡ್ತೇವೆ. ನಾನು ಹಿಂದಿನ ವರ್ಷದ ವಿವರವನ್ನು ಕೂಡ ಪಡ್ಕೊಂಡಿದ್ದೆ. ಉದ್ಘಾಟನೆ ಆದಮೇಲೆ ಒಂದು ಸಂಸ್ಥೆ ಬಹಳ ಸುದೀರ್ಘವಾದಂಥ
ಸಂಘಟನೆ ಮಾಡಿದ್ವಿ. ಅದು ಭಾಷಾ ಸಂಘ ಅಂತ ಭಾವಿಸ್ತೀವಿ ನಾವು. ಉಳಿದು ಎಲ್ಲ ಸಂಘಗಳು ಒಂದೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಒಂದು ಸಂಸ್ಥೆ, ಒಂದು ಸಂಘ 10 ಕಾರ್ಯಕ್ರಮ ಮಾಡಿ ಉಳಿದಂಥ